ಮಹಿಷಾಸುರನ ಹೆಸರು ಅದಕ್ಕೆ ಅಂಟ್ಕೊಂಡಿದೆ, ಅದು ಬೇಡ ಅಂತ ಅಂದ್ಬಿಟ್ಟು ಅದನ್ನ ಕರ್ನಾಟಕವನ್ನಾಗಿ ಮಾಡಿದ್ರು. ಹೆಸರಾಯಿತು ಕರ್ನಾಟಕ, ಉಸಿರಾಗಿಲೆ ಕನ್ನಡ ಅಂತಕ್ಕಂಥದ್ದು ಇವರ ಒಂದು ಧ್ಯೇಯ ವಾಕ್ಯವಾಗಿದೆ. ಈಗ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು 4 ಮಾತು ಮಾತಾಡಬೇಕು ಅಂತ ಅವರಲ್ಲಿ ಸವಿನಯ ಮನವಿ. ಆತ್ಮೀಯ ಎಲ್ಲ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಈ ಭಾಗದ ಅಧ್ಯಕ್ಷರಾಗಿದ್ದಂಥ ಫಹದ್ ಅವರು, ಜಿಲ್ಲಾ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಂಗಡೋಳ ನಾಗೇಶ್ ಅವರು, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಅವರು, ಮಹಿಳಾ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಭಾಗ್ಯಲಕ್ಷ್ಮಿ ಅವರು, ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾನ್ವಿತ ಮುಖಂಡರು ಮತ್ತು ಈಗ ತಾನೇ ಮಾತಾಡಿದಂಥ ಸತೀಶ್ ಅವರು, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಆಡಳಿತ ಮಂಡಳಿಯ ಎಲ್ಲ ಶಿಕ್ಷಕರೇ, ಈಗಾಗಲೇ ಸಮಯದ ಅಭಾವ ಜಾಸ್ತಿ ಆಗಿದೆ. ಅವರು 2:30ಗೆ ಬರೋಕ್ಕೆ ಕೇಳಿದ್ರು. ನಾನು ನಿನ್ನೆನೇ ಹೇಳಿದೆ, ನಾನು 3 ಗಂಟೆಗೆ 3 ಗಂಟೆ ಮೇಲೆ ಆಗುತ್ತೆ ಬರೋದು, ನಂದು ಕಾರ್ಯಕ್ರಮ ಇದೆ ಅಂತೇಳಿ. ಆದರೂ ಸಹ ಅರ್ಧ ಗಂಟೆ ತಡ ಆಗಿದೆ. ತಮ್ಮಲ್ಲಿ ಕ್ಷಮೆಯನ್ನು ಕೋರ್ತಾ, ಇವತ್ತು ಕನ್ನಡ ಭಾಷೆ 2500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಕನ್ನಡ ಭಾಷೆ, ನಾವೆಲ್ಲರೂ ಸಹ ಈ ಗಡಿ ಭಾಗದಲ್ಲಿದ್ದೀವಿ. ಮುಳಬಾಗ್ಲು ಪಕ್ಕದ ನೆರ ರಾಜ್ಯ ತೆಲುಗು ಭಾಷೆ, ಅಲ್ಲಿಯ ಭಾಷೆ ಜೊತೆಲಿ ನಾವೆಲ್ಲ ಮಾತಾಡ್ತೀವಿ. ಆದರೆ ನಮ್ಮ ಮುಳಬಾಗ್ಲಿಗೆ ಹೊಂದ್ಕೊಂಡಿರ್ತಕ್ಕಂಥ ಚಿತ್ತೂರು ಆಗಿರ್ಬೋದು, ಪಲನೇರು ಆಗಿರ್ಬೋದು, ಅಲ್ಲಿ ಯಾರೂ ಕನ್ನಡ ಮಾತಾಡೋದಿಲ್ಲ. ಯಾಕಂದರೆ ಕನ್ನಡಿಗರು ಬಹಳ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಜನ. ನೀರು ಕೇಳಿದರೆ ಪಾನಕ ಕೊಡ್ತಕ್ಕಂಥ ಜನ ನಾವು ಕನ್ನಡಿಗರು. ಇವತ್ತು ಆ ರೀತಿ ಎಲ್ಲವನ್ನ ಕೊಟ್ಟು ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಇರ್ತಕ್ಕಂಥ ಉದ್ಯೋಗಗಳು ಕೂಡ ಇವತ್ತು ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ. ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಆದರೂ ಸಹ ಈ ಸಂಘಟನೆಯ ಪ್ರಾರಂಭದ ದಿನಗಳಿಂದ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಕನ್ನಡಿಗ ಕರ್ನಾಟಕದ ಏಳಿಗೆಗೋಸ್ಕರ ಹೋರಾಟವನ್ನು ಮಾಡಿ, ಜೈಲು ಸಹ ಅನುಭವಿಸಿ, ಕನ್ನಡಿಗರಿಗೆ ಉದ್ಯೋಗ ಕೊಡಿಸಬೇಕು, ಕನ್ನಡದ ಮಕ್ಕಳಿಗೆ ಎಲ್ಲ ಉದ್ಯೋಗಗಳು ಕನ್ನಡ ಮಕ್ಕಳಿಗೆ ಸಿಗಬೇಕು, ಕನ್ನಡಿಗನೇ ಸರ್ವಾಧಿಕಾರವನ್ನು ಇಲ್ಲಿ ಮಾಡಬೇಕು ಅಂತೇಳಿ, ಕನ್ನಡಿಗನೇ ಸಾರ್ವಭೌಮ ಆಗಬೇಕು ಕರ್ನಾಟಕದಲ್ಲಿ ಅಂತೇಳಿ ಹೋರಾಟವನ್ನು ನಿರಂತರವಾಗಿ ಮಾಡಿಕೊಂಡು, ಹೋರಾಟದ ಮಧ್ಯೆ ಒಂದಿಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಬರ್ತಾ ಇದ್ದೀವಿ. ಅದೇ ರೀತಿ ಈ ಭಾಗದಲ್ಲಿ ಇವತ್ತು ಫಹದ್ ಅವರು, ಅವರೆಲ್ಲ ಸ್ನೇಹಿತರು ಒಟ್ಟುಗೂಡಿ ಇವತ್ತೇನು SSLC ಓದಿರ್ತಕ್ಕಂಥ ಮಕ್ಕಳು, ಅತಿ ಹೆಚ್ಚು ಅಂಕವನ್ನು ತೆಗೆದಿರ್ತಕ್ಕಂಥ ಮಕ್ಕಳನ್ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸುವಂತ ಸಲುವಾಗಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಉದ್ದೇಶ ನಾವಿನ್ನೇನು ಅವ್ರು ಕೊಟ್ಟು ಅವ್ರಿಗಿನ್ನೇನು ಸಹಕಾರ ಆಗುತ್ತೆ ಅನ್ನೋದಲ್ಲ, ಅವರ ಅಂಕಗಳು ತೆಗೆದಿರ್ತಕ್ಕಂಥ ಮಕ್ಕಳಿಗೆ ಇನ್ನಷ್ಟು ಶಕ್ತಿಯನ್ನ, ಅವರ ಕಷ್ಟಪಟ್ಟು ಓದಿರ್ತಕ್ಕಂಥ ಅಂಕಗಳನ್ನ ಗುರುಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಇನ್ನಷ್ಟು ಸಮಾಜದಲ್ಲಿ ಇನ್ನಷ್ಟು ಹೆಚ್ಚಿನ ಅಂಕಗಳನ್ನು ತೆಗಿಲಿಕ್ಕೆ ಅವರು ಮುಂದೆ ಆಗ್ತಾರೆ. ಅವರ ಜೊತೆಯಲ್ಲಿರ್ತಕ್ಕಂಥ ಇನ್ನಷ್ಟು ವಿದ್ಯಾರ್ಥಿಗಳು ಸಹ ಅವ್ರ ಹಿಂದೆ ಬರ್ತಾರೆ. ಅವೆಲ್ಲ ಅಂಕವನ್ನ ತೆಗಿಬೇಕಾದ್ರೆ ಮಕ್ಕಳ ಜೊತೆಯಾಗಿ ಬಹಳ ಮುಖ್ಯ ಶಿಕ್ಷಕರು ಬಹಳ ಮುಖ್ಯ. ನಾವು ಬಹುತೇಕವಾಗಿ ಈ ಪ್ರತಿಭಾ ಪುರಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕವಾಗಿ ನಾವು ಶಿಕ್ಷಕರನ್ನ ಯಾರೂ ಗೌರವಿಸಲ್ಲ. ನಾವೇನ್ ಮಾಡ್ತೀವಿ, ಮಕ್ಕಳನ್ನ ಗೌರವಿಸ್ಕೊಂಡು ಹೋಗ್ತಾ ಇರ್ತೀವಿ. 2017ರಲ್ಲಿ ಇಡೀ ಜಿಲ್ಲೆನಲ್ಲಿ ಗುರುಶ್ರೇಷ್ಠ ಅಂತೇಳಿ 473 ಶಿಕ್ಷಕರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಂದು ಬೆಂಗಳೂರಿಂದ ಕೋಲಾರಕ್ಕೆ ಬಂದು 483 ಶಿಕ್ಷಕರನ್ನ ಗುರುಶ್ರೇಷ್ಠ ಅಂತೇಳಿ ಪುರಸ್ಕಾರವನ್ನು ಮಾಡಿದ್ವಿ. ಅವತ್ತು ಮಕ್ಕಳಿಗೆ 473 ಮಕ್ಕಳು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ತೆಗೆದಿರ್ತಕ್ಕಂಥ ಮಕ್ಕಳನ್ನು ಗುರುಸಿ ಅವರಿಗೆ ಜ್ಞಾನ ಗೌರವ ಅಂತೇಳಿ ಪ್ರಶಸ್ತಿನ ಕೊಟ್ಟಾಗ ನಾವು ಹಣ್ಣು ಹಂಪಲನ್ನು ಕೊಡ್ಲಿಲ್ಲ. ಆವಾಗ ಕೊಟ್ಟಿದ್ದು ಇದೇ ಮುಳಬಾಗ್ಲವರು ಶ್ರೀನಿವಾಸ್ ಅಂತೇಳಿ ಒಂದು ಪುಸ್ತಕವನ್ನು ಬರೆದಿದ್ದ.
ಆ ಪುಸ್ತಕವನ್ನ ಯಾರು ಸಹ ಓದ್ತಾ ಇಲ್ಲ ಸರ್, ಆ ಪುಸ್ತಕವನ್ನ ತಗೊಳ್ಳಿ ಅಂತೇಳಿ ಕೊಟ್ರು. ಆದ್ರೆ ನಾವೊಂದಿಷ್ಟು ಹಣವನ್ನ ನಾವು ಕೊಟ್ವಿ. ಇವತ್ತು ಅದರ ಪ್ರತಿಫಲ ಮೊನ್ನೆ ನಾನು ಬೆಂಗಳೂರಿನ ಒಂದು KDB ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ. ಅಲ್ಲಿದ್ದಾಗ ಅಲ್ಲಿ ಹೊರಗಡೆ ಬರಬೇಕಾದ್ರೆ ಅದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಂದ್ರು. ಸರ್, ನೀವು ರಾಘವೇಂದ್ರ ಅವರಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆಯವರಲ್ಲ ಅಂದ್ರು. ಯಾಕೆ ಅಂತಂದ್ರೆ, ನೀವು 2017ರಲ್ಲಿ ನಮ್ಮ ಮಕ್ಕಳಿಗೆ ಒಂದು ಪುಸ್ತಕ ಕೊಟ್ರಿ. ನೀವು ಆ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಓದಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಾಗ ಇವತ್ತು ಗ್ರೇಟ್ ತಹಶೀಲ್ದಾರ್ ಆಗಿದ್ದಾರೆ ನಮ್ಮ ಮಕ್ಕಳು. ಅವತ್ತು ಪುಸ್ತಕವನ್ನ ಕೊಟ್ವಿ, ಹಣ್ಣು ಹಂಪಲು ಕೊಡ್ಲಿಲ್ಲ. ಕೆಲವರು ಅಂದ್ರು ಇವರು ಹಣ್ಣು ಹಂಪಲು ಕೊಡ್ಲಿಲ್ಲ, ಸುಮ್ಮನೆ ಪುಸ್ತಕ ಕೊಟ್ಟು ಕಳಿಸಿದ್ರು ಅಂತೇಳಿ. ಆದ್ರೆ ಜ್ಞಾನ ಎಷ್ಟು ಬಹಳ ಮುಖ್ಯ ಅಂದ್ರೆ, ಸಾಮಾನ್ಯ ಜ್ಞಾನವನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ, ಸಾಮಾನ್ಯ ಜ್ಞಾನವನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಯಾರು ಮುಂದೆ ಬರ್ತಾರೆ ಅಂತವರೆಗೆ ಉದ್ಯೋಗ ಸಿಗುತ್ತೆ. ಸಂದರ್ಶನದಲ್ಲಿ ಯಾರು ಸಾಮಾನ್ಯ ಜ್ಞಾನ ಇರ್ತಾರೆ ಅವರು ಸಂದರ್ಶನದಲ್ಲಿ ಇಂಟರ್ವ್ಯೂಗೆ ಹೋದಂತ ಸಂದರ್ಭದಲ್ಲಿ ಎಲ್ಲರೂ ಪಾಸ್ ಆಗ್ತಾರೆ. ನಾವು ಕೇವಲ ಪುಸ್ತಕದಲ್ಲಿ ಓದಿರ್ತಕ್ಕಂಥದ್ದು ಅಂಕವನ್ನ ತೆಗೆದಿದ್ರೆ ಸಾಲದು, ಅದ್ರ ಜೊತೆ ಸಾಮಾನ್ಯ ಜ್ಞಾನವನ್ನ ಬೇಕಾಗುತ್ತೆ. ಯಾಕೆಂತಂದ್ರೆ ಉದ್ಯೋಗ ಅಂತ ವಿಚಾರ ಬಂದಾಗ ಸುಮಾರು ಕರ್ನಾಟಕ ರಕ್ಷಣಾ ವೇದಿಕೆ 5 ರಿಂದ 6 ಸಾವಿರ ಜನ ಈ ಜಿಲ್ಲೆಯ ನಿರುದ್ಯೋಗ ಯುವಕರಿಗೆ ಕೆಲಸವನ್ನು ಕೊಡ್ಸಿರ್ತಕ್ಕಂಥದ್ದು. ನಾವು 6 ದಿವಸಗಳ ಕಾಲ ಜೈಲಲ್ಲಿದ್ವಿ, ಹೋರಾಟ ಮಾಡಿದಕ್ಕೆ ಜೈಲಲ್ಲಿ ಇಟ್ಟಿದ್ರು ನಮ್ಮನ್ನು. ಜಿಲ್ಲಾಡಳಿತ ಕೂಡ ಯಾವುದು ಮಾಡಲಿಲ್ಲ. ಇವತ್ತು ಕೈಗಾರಿಕೆಗಳಲ್ಲಿ ನಮ್ಮ ಕೋಲಾರದ ಕೈಗಾರಿಕೆಗಳಲ್ಲಿ ಉದ್ಯೋಗ ಸಿಗ್ಬೇಕಂತೇಳಿ, ಬ್ಯಾಂಕ್ಗಳಲ್ಲಿ ಕನ್ನಡಿಗೆ ಉದ್ಯೋಗ ಸಿಗ್ಬೇಕಂತೇಳಿ ನಾವೊಂದು ದೊಡ್ಡ ಹೋರಾಟನ ಮಾಡಿದ್ವಿ. ಇವತ್ತು ಬಹುತೇಕವಾಗಿ ಹುಡುಗರು ಬಂದಂತ ಸಂದರ್ಭದಲ್ಲಿ ಇವತ್ತು ಮನೆಯಲ್ಲ ಒಂದು ದೊಡ್ಡ ಯುದ್ಧ ನಡೀತಾ ಇತ್ತು. ನಾವು ಕನ್ನಡಿಗೆ ಉದ್ಯೋಗ ಸಿಗಬೇಕು, ಒಂದು ಕಾಯ್ದೆಯನ್ನು ಜಾರಿ ಆಗ್ಬೇಕಂತ ಹೇಳಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು, ಈ ರಾಜ್ಯದ ಉದ್ಯೋಗಗಳು ಕನ್ನಡಿಗೆ ಸಿಗ್ಬೇಕಂತೇಳಿ. ಸಂಜೆ ಘೋಷಣೆ ಮಾಡ್ತಾರೆ, ರಾತ್ರಿ ವಾಪಸ್ ತಗೊಳ್ತಾರೆ. ಕಾರಣ ಏನಂತಂದ್ರೆ ಬಹುತೇಕ ಹೇಳಿದ್ದು ಕೌಶಲ್ಯತೆ ಕನ್ನಡಿಗರಿಲ್ಲ ಅಂತೇಳಿ. ಯಾಕೆ ಕೌಶಲ್ಯತೆ ಇದೆ ಕನ್ನಡಿಗ, ಆ ಕೌಶಲ್ಯತೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಜಿಲ್ಲಾಡಳಿತ ನಾವೆಲ್ಲ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಭಾಗದಲ್ಲಿ ನೀವು ಓದ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅದು ಯಾರೇ ಬಂದ್ರು ಪರವಾಗಿಲ್ಲ, ಉದ್ಯೋಗವನ್ನು ಕನ್ನಡಿಗರಿಗೆ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಈಗಾಗಲೇ 5 ರಿಂದ 6 ಸಾವಿರ ಜನಕ್ಕೆ ಉದ್ಯೋಗ ಕೊಡಿಸಿದ್ವಿ. ಯಾರು ಬಂದ್ರು ಉದ್ಯೋಗ ಕೊಡಿಸ್ತೀವಿ. ಅದ್ರ ಬಗ್ಗೆ ಚಿಂತೆ ಬೇಕಾಗಿಲ್ಲ. ನೀವು ಹೋದ್ರಿ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಸಮಯದ ಅಭಾವ ಇರೋದ್ರಿಂದ ದೇವರು ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ತಮ್ಮ ಮೇಲೆ ಇರ್ಲಿ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.